ನೋಡಿ, ನಿಮ್ಮನ್ನೆಲ್ಲ ಇಲ್ಲಿ ಕರೆದಿರೋದಕ್ಕೆ ಒಂದು ಕಾರಣ ಇದೆ. ಒಂದು ಸರ್ಕಾರಿ ಶಾಲೆ ಮಗು ತನ್ನ ಆಸೆ ಏನು ಅಂತ ಹೇಳ್ಕೊಂಡಿದ್ದಾನೆ. ಈ ರಾಜ್ಯದ ಮುಖ್ಯಮಂತ್ರಿಯಾಗಿ ನಾನು ನನ್ನ ಕರ್ತವ್ಯನ ನಿಭಾಯಿಸಲೇಬೇಕು. ಅದಕ್ಕೆ ಈ ಮೀಟಿಂಗ್ ಕರೆದಿರೋದು. ಆ ಹುಡುಗನ ಆಸೆ ಏನು ಗೊತ್ತಾ? ಎಲ್ಲ ಸರ್ಕಾರಿ ನೌಕರರು ತಮ್ಮ ತಮ್ಮ ಮಕ್ಕಳನ್ನ ಸರ್ಕಾರಿ ಶಾಲೆಯಲ್ಲೇ ಓದಿಸ್ಬೇಕು, ಹಾಗೆ ಅಂತ ಒಂದು ಕಾಯ್ದೆ ಆಗಬೇಕು. ಅದೇ ಅವನ ಆಸೆ. ಇದೆಲ್ಲ ಆಗೋ ಕೆಲಸ ಅಲ್ಲ ಬಿಡಿ ಸರ್. ರೇ, ನಿಮ್ದು 4 ಕಾನ್ವೆಂಟ್ ಇದೆ ಅಂತ ನಮಗೆ ಗೊತ್ತಿದೆ. ಅಲ್ಲ ಸರ್, ಇಷ್ಟು ವರ್ಷ ಕಾನ್ವೆಂಟ್ ಶಾಲೆಯಲ್ಲಿ ಓದಿಸಿರೋ ನಮ್ಮ ಮಕ್ಕಳನ್ನ ತಕ್ಷಣ ಗೌರ್ಮೆಂಟ್ ಶಾಲೆಯಲ್ಲಿ ಓದಿಸ್ಬೇಕಂದ್ರೆ ಕಷ್ಟ ಆಗಲ್ವಾ? ನೋಡ್ರಿ, ಇದು ನಿಮ್ಮೊಬ್ರು ಸಮಸ್ಯೆ ಅಲ್ಲ, ಎಲ್ರ ಸಮಸ್ಯೆನೂ ಇದೇನೆ. ಇಲ್ಲಿ ಬದಲಾಗಬೇಕಾಗಿರೋದು ಮಕ್ಕಳ ಮನಸ್ಸಲ್ಲ, ನಮ್ಮ ಮನಸ್ಥಿತಿ. ಒಬ್ಬುಡುನಿಗೋಸ್ಕರ ಈ ತರ ನಿರ್ಧಾರ ತಗೊಳ್ತಾ ಇದ್ದೀರಲ್ಲ, ರಿಸ್ಕ್ ಅಲ್ವಾ ಮುಖ್ಯಮಂತ್ರಿಗಳೇ? ನೋಡ್ರಿ, ಆ ಹುಡುಗ ಅವನ ಆಸೆ ಏನು ಅಂತ ಹೇಳ್ಕೊಂಡಿದ್ದಾನೆ. ನಾನು ಸಡನ್ ಆಗಿ ಏನು ಹೇಳಬಾರ್ದು ಅಂತ ಹೇಳಿ ಎದ್ದು ಬಂದಿದ್ದೀನಿ. ಈ ಮೀಡಿಯಾದವರು ತಿರ್ಚಿ ಮುರ್ಚಿ ಅದನ್ನ ಬೇರೆ ಅರ್ಥನೇ ಕಲ್ಪಿಸ್ತಾ ಇದ್ದಾರೆ. ಸೊ ನಾವೀಗ ಏನಾದ್ರೂ ಒಂದು ನಿರ್ಧಾರ ಮಾಡಲೇಬೇಕು. ಮಾನ್ಯ ಮುಖ್ಯಮಂತ್ರಿಗಳೇ, ಇದು ನಡೆಯಂಗಿಲ್ರಿ, ನಡೆಯಂಗಿಲ್ಲ. ಆಯ್ತು, ಸಮ್ಮತಿ ಇರೋರು ಕೈ ಮೇಲೆ ಕೆತ್ತಿ, ಇಲ್ಲ ಅನ್ನೋರು ಫೈಲ್ ಇಟ್ಟಿದ್ದೀನಿ, ರಾಜೀನಾಮೆ ಕೊಟ್ಟು ಹೊರಡ್ಬೋದು. ಇಲ್ಲಿ ಕೇಳಿ ಇಲ್ಲಿ 1 ನಿಮಿಷ ಕೇಳಿ. ಇಲ್ಲಿ ನನಗೆ ಬೇರೆ ದಾರಿನೇ ಇಲ್ಲ. ಒಂದು ಮಸೂದೆ ಪಾಸ್ ಆಗಬೇಕು, ಇಲ್ಲ ನಾ ರಾಜೀನಾಮೆ ಕೊಡಬೇಕು. ನನಗೆ ನಿಮ್ಮಗಳಿಗಿಂತ ಸರ್ಕಾರ ದೊಡ್ಡದು, ಸರ್ಕಾರಕ್ಕಿಂತ ಸಮಾಜದ ಕಾಳಜಿ ದೊಡ್ಡದು. ನಿರ್ಧಾರ ನಿಮಗೆ ಬಿಟ್ಟಿತ್ತು. ಸಾಬರಮತಿ ಆಶ್ರಮದಾಗ ಸಾಧು ಇದ್ದಾಗಿದ್ದಾನಂತ ಹೇಳಿ ಇವನಿಲ್ಲಿ ಕರ್ಕೊಂಬಂದು ಮುಖ್ಯಮಂತ್ರಿ ಮಾಡಿದ್ರ ಎಲ್ರಿಗೂ ಸಾಬೂನ್ ಹಾಕೊಂಡು ತೊಳೆಯಕತ್ತಾನಲ್ಲವಾ? ಸರ್, ನಂದು ಸಮ್ಮತ ಇದೆ ಸರ್, ನಂದು ಸಮ್ಮತ ಆಯ್ತ್ರಿ. ನಮ್ದು ಸಹಮತ ಇದೆ ರೀ, ನಮ್ದು ಸಹಮತ ಇದೆ. ಆಯ್ತು, ಧನ್ಯವಾದ. ರಾಜ್ಯದ ಮುಖ್ಯಮಂತ್ರಿಗಳು 2ನೇ ಬಾರಿಗೆ ಆಸ್ಪತ್ರೆಗೆ ಭೇಟಿ ನೀಡಿದ್ದಾರೆ. ಬಹುಶಃ ಈ ಬಾರಿಯಾದ್ರೂ ಆ ಮಗುವಿನ ಆಸೆ ಈಡೇರುತ್ತಾ? ಕಾದು ನೋಡಬೇಕು. ಪ್ರೀತಮ್ ಸರ್, ನಿನ್ನ ಆಸೆ ಈಡೇರುತ್ತೆ. ಥ್ಯಾಂಕ್ ಯು ಸರ್. ನೀವುಗಳು ಈ ದೇಶದ ಆಸ್ತಿ. ಈ ದೇಶ ಇರೋದೇ ನಿಮ್ಗಳ ಕೈಯಲ್ಲಿ ಅಲ್ವಾ? ಒಂದು ವಿಷಯ ಹೇಳ, ಇದೆಲ್ಲ ನೀವುಗಳು ಮಾಡ್ತಿರೋ ನಾಟಕ ಅಂತ ನಂಗೆ ಚೆನ್ನಾಗಿ ಗೊತ್ತು. ಸರ್, ನಿಮ್ಮಪ್ಪನ ಕಣ್ಣಲ್ಲಿ ನೀರಿತ್ತು, ಆದ್ರೆ ದುಃಖನೇ ಇರಲಿಲ್ಲ. ಇದನ್ನೆಲ್ಲ ನಾನು ದಾಟ್ಕೊಂಡೇ ಬಂದಿರೋದು. ಇಷ್ಟು ದಿನ ಇದನ್ನೆಲ್ಲ ನಾನು ಯಾಕೆ ಹೇಳಿಲ್ಲ ಗೊತ್ತಾ? ಯಾಕೆಂದ್ರೆ ನಾನು ಓದಿದ್ದು ಸರ್ಕಾರಿ ಶಾಲೆಲೆ. ಸರ್, ಈ ವಿಷಯನ ಯಾರಿಗೂ ಹೇಳ್ಬೇಡ, ಆಯ್ತಾ? ಸರಿ ಸರ್. ಸಿಎಂ ಸರ್ ಬಂದ್ರು. ಮಕ್ಕಳ ಜೊತೆ ನಿಮ್ಮಂಥ ಅಧ್ಯಾಪಕರು ಇರೋದ್ರಿಂದ ಸರ್ಕಾರಿ ಶಾಲೆಗಳು ಯಾವತ್ತೂ ಜೀವಂತವಾಗಿರುತ್ತೆ. ಥ್ಯಾಂಕ್ ಯು ಸೋ ಮಚ್ ಸರ್. ನಿಮ್ಮಂಥ ಸಿಎಂ ಇದ್ರೆ ನಮ್ಗೇನು ತೊಂದರೆ ಆಗಲ್ಲ. ನೀವೇ ನಮಗ್ ಸ್ಫೂರ್ತಿ ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ಆಯ್ತು, ಥ್ಯಾಂಕ್ ಯು ಸರ್. ಸರ್, ನಿಜವಾಗ್ಲೂ ಈ ಹುಡುಗನ ಆಸೆ ನೆರವೇರುತ್ತಾ ಅಥವಾ ಇದು ವೋಟ್ ಬ್ಯಾಂಕ್ ಪಾಲಿಟಿಕ್ಸಾ? ಸರ್, ಅಂದಾಗೆ ಈ ಮಸೂದೆ ಜಾರಿ ಆಗೋದ್ರಿಂದ ದೊಡ್ಡ ದೊಡ್ಡ ಶಕ್ತಿಗಳನ್ನ ತಾವು ಎದುರಿಸಬೇಕಾಗತ್ತೆ.
ನಿಮ್ಗೆ ಇದ್ರ ಒತ್ತಡ ಇಲ್ವಾ ಸರ್? ಇದ್ರ ಬಗ್ಗೆ ನೀವು ಏನ್ ಹೇಳಕ್ ಇಷ್ಟಪಡ್ತೀರಾ ಸರ್? ಸರ್ಕಾರಿ ಕೆಲಸ ಬೇಕು, ಆದರೆ ಸರ್ಕಾರಿ ಶಾಲೆಗಳು ಬೇಡ. ಪೋಷಕರು ತಮ್ಮ ಮಕ್ಕಳನ್ನ LKG UKG ಸೇರಿಸೋದಕ್ಕೆ ದುಬಾರಿ ಕಾನ್ವೆಂಟ್ಗಳು ಮುಂದೆ ನಿಂತ್ಕೊಂಡು ಲಕ್ಷಾಂತರ ರೂಪಾಯಿ ಡೊನೇಷನ್ ಕೊಡೋದಕ್ಕೆ ರೆಡಿ ಇರ್ತಾರೆ. ಆದ್ರೆ ಸರ್ಕಾರಿ ಶಾಲೆಗಳ ಕಡೆ ತಿರುಗಿ ನೋಡಲ್ಲ. ಯಾಕೆ ಹೀಗೆ? ಆದ್ರೆ ಇದೇ ಜನ ಸರ್ಕಾರಿ ಕೆಲಸಕ್ಕೆ ಮುಗಿ ಬೀಳ್ತಾರೆ. ಸರ್ಕಾರಿ ಶಾಲೆಗಳಿಗೆ ಮಕ್ಕಳೇ ಬಂದಿಲ್ಲ ಅಂದ್ರೆ ಅವುಗಳ ಅಸ್ತಿತ್ವ ಹೇಗೆ? ಯೋಚನೆ ಮಾಡಿ. ಹಾಗಾಗಿ ನಮ್ಮ ಸರ್ಕಾರ ಒಂದು ತೀರ್ಮಾನಕ್ಕೆ ಬಂದಿದೆ. ಎಲ್ಲ ಹಂತದ ಸರ್ಕಾರಿ ನೌಕರರು ತಮ್ಮ ಮಕ್ಕಳನ್ನ ಸರ್ಕಾರಿ ಶಾಲೆಗಳಲ್ಲೇ ಓದಿಸಬೇಕು. ಹಾಗೆ ಸರ್ಕಾರಿ ಕೆಲಸಕ್ಕೆ ಅರ್ಜಿ ಹಾಕೋರು ಕೂಡ ಸರ್ಕಾರಿ ಶಾಲೆಗಳಲ್ಲೇ ಓದಿರಬೇಕು. ಒಟ್ಟಿನಲ್ಲಿ ಸರ್ಕಾರಿ ಶಾಲೆಗಳು ಉಳಿಬೇಕು. ಆ ಮೂಲಕ ಶಿಕ್ಷಣವನ್ನ ವ್ಯಾಪಾರೀಕರಣದಿಂದ ಮುಕ್ತಗೊಳಿಸಬೇಕು. ಇದಕ್ಕೆ ಎಲ್ಲರ ಸಹಕಾರ ಬೇಕು, ವಿಶೇಷವಾಗಿ ನಿಮ್ಮಗಳ ಸಹಕಾರ. ಇದು ಇಡೀ ರಾಜ್ಯವೇ ಹೆಮ್ಮೆ ಪಡುವಂತಹ ವಿಚಾರ. ಒಂದು ಮಗುವಿನ ಆಸೆಯನ್ನ ಈಡೇರಿಸುವುದಕ್ಕೆ ರಾಜ್ಯದ ಮುಖ್ಯಮಂತ್ರಿಗಳು ಇಷ್ಟು ಬೇಗ ಸ್ಪಂದಿಸಿರೋದು ಖುಷಿಯ ವಿಚಾರ. ಸರ್ಕಾರದ ಆದೇಶದಂತೆ ಎಲ್ಲ ಸರ್ಕಾರಿ ನೌಕರರು ತಮ್ಮ ಮಕ್ಕಳನ್ನು ಸರ್ಕಾರಿ ಶಾಲೆಗೆ ಸೇರಿಸಲು ಆರಂಭಿಸಿದರು. ಈ ಶಾಲೆ ಮೋಲ್ಡಿಂದ ಹಿಡಿದು ಟಾಯ್ಲೆಟ್ವರೆಗೂ ಎಲ್ಲ ಬದಲಾಗಬೇಕು. ಕಾನ್ವೆಂಟ್ ಥರ ಬದಲಾಯಿಸಿ. ರೇ ಸರ್, ನಮ್ಮ ಶಾಲೆ ಯಾವ ರೀತಿ ಇದೆ ಅದೇ ರೀತಿ ರೆಡಿ ಮಾಡ್ರಿ ಇಮಿಡಿಯೇಟ್. ಸರಿ ಸರ್, ಅದೇನಿದೆ ವ್ಯವಸ್ಥೆ ಮಾಡಿ. ಆಯ್ತು ಸರ್. 2 ವರ್ಷಗಳ ನಂತರ ಎಲ್ಲ ಸರ್ಕಾರಿ ಶಾಲೆಗಳು ಬಡವ ಶ್ರೀಮಂತರೆಂಬ ಭೇದ ಭಾವವಿಲ್ಲದೆ ಸಾಮರಸ್ಯದಿಂದ ತುಂಬಿ ತುಳುಕುತ್ತಿದ್ದವು. ಉತ್ತಮ ಗುಣಮಟ್ಟದ ಶಿಕ್ಷಣ ಎಲ್ಲ ಮಕ್ಕಳ ಕೈಗೆಟುಕುವಂತಾಯಿತು. ಅಂದು ನೋಡಿದ ನಮ್ಮೂರ ಆ ಶಾಲೆ ಇಂದು ಜ್ಞಾನದ ಸಿರಿಯಿಂದ ಮೈ ತುಂಬಿಕೊಂಡಿದೆ.